ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್. ನಿಮಗೆಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಈಗಾಗಲೇ ಆಧುನಿಕ ಕರ್ನಾಟಕ ಇತಿಹಾಸದಲ್ಲಿ ಭಾಗ 1 ಆಗಿತ್ತು. ಭಾಗ 2ರಲ್ಲಿ ಬೀಟ್ ಫಾರೆಸ್ಟರ್ ಮುಂಬರುವ ಎಕ್ಸಾಮಲ್ಲಿ ಹೆಚ್ಚು ಉಪಯುಕ್ತ ಆಗುವಂಥ ಉದ್ದೇಶದಿಂದ ಈಗಾಗಲೇ ಸುಮಾರು ವಿಡಿಯೋಗಳನ್ನು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ನಾನು ಅನಾಲಿಸಿಸ್ ಮಾಡಿದ್ದೇನೆ. ಇವತ್ತು ಸಹ ಆಧುನಿಕ ಕರ್ನಾಟಕ ಇತಿಹಾಸದ ಭಾಗ 2 ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇನೆ. ಡಿಯರ್ ಫ್ರೆಂಡ್ಸ್, ಈಗಾಗಲೇ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈಗ KS ಇರ್ಬೋದು, PSI ಇರ್ಬೋದು, ಹಾಗೆ ST FD ಮತ್ತು ಗ್ರೂಪ್ ಸಿ ಈ ಎಲ್ಲ ಹುದ್ದೆಗಳು ಆರಂಭವಾಗಿದೆ ಆಫ್ಲೈನ್ ಮತ್ತು ಆನ್ಲೈನಲ್ಲಿ. ನೀವು ಇದನ್ನು ಸದುಪಯೋಗಪಡಿಸ್ಕೊಳ್ಬೋದು. ನೆಕ್ಸ್ಟ್ ಅದಾದಮೇಲೆ ಅದೇ ರೀತಿಯಾಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಬ್ಯಾಂಕಿಂಗ್ ಇರ್ಬೋದು, IBPS, SBIಯಲ್ಲಿ RRB ಮತ್ತು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ LIC ಇರ್ಬೋದು, ಈ ಥರದ ಎಲ್ಲ ಎಕ್ಸಾಮ್ಗಳಿಗೂ ಸಹ ಆಫ್ಲೈನ್ ಮತ್ತು ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ. ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೋದು. ಫ್ರೆಂಡ್ಸ್, ಹಾಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಪ್ರತಿ ಭಾನುವಾರ 10 ಗಂಟೆಗೆ ಅಥವಾ 10 ಗಂಟೆಯಿಂದ 10:30ರವರೆಗೆ ನಿಮಗೆ ಈ ಒಂದು KPSC ಮಾದರಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಇದರಲ್ಲೂ ಸಹ ನೀವು ಅಟೆಂಡ್ ಆಗ್ಬೋದು. ಜಸ್ಟ್ 30 ರೂಪೀಸ್ ಫೀಸ್ ಇರುತ್ತೆ. ಜನರಲ್ ಪೇಪರ್ನ ನಾವು ನಡೆಸ್ಕೊಡ್ತೇವೆ. ಅದೇ ರೀತಿಯಾಗಿ ಯಾರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಕ್ಕಳಿದ್ದೀರಾ, ಅವರು ಈಗಾಗಲೇ ಎಕ್ಸಾಮನ್ನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರೆದಿರ್ತಕ್ಕಂಥವ್ರು ನಮ್ಮ ಸಂಸ್ಥೆಯನ್ನು ಆಯ್ಕೆ ಮಾಡ್ಕೊಳ್ಬೋದು. KS, ಬ್ಯಾಂಕಿಂಗ್, RRB, ಗ್ರೂಪ್ ಸಿ ಮತ್ತು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಹುದ್ದೆಗಳಿಗೆ ನೀವು ಆಯ್ಕೆ ಮಾಡ್ಕೊಳ್ಬೋದು. ಡಿಯರ್ ಫ್ರೆಂಡ್ಸ್, ಈಗಾಗಲೇ ನಾವು ಬೀಟ್ ಫಾರೆಸ್ಟರ್ ಆನ್ಲೈನ್ ಕ್ಲಾಸಸ್ಗಳನ್ನು ಮುಗಿಸ್ಕೊಟ್ಟಿದ್ದೇವೆ. ಹಾಗೆ ಅದರಲ್ಲಿ ಸುಮಾರು ಈ ಇತಿಹಾಸದ ಪ್ರಶ್ನೆಗಳು ಯೂಟ್ಯೂಬಲ್ಲಿ ಸುಮಾರು ಕ್ಲಾಸಸ್ಗಳನ್ನು ಮಾಡಿದ್ದೇವೆ. ಈಗ ಮೊದಲ ಪ್ರಶ್ನೆ ಹೀಗಿದೆ. ಫಸ್ಟ್ ವಿಡಿಯೋದಲ್ಲಿ ನಾನು ಈ ಮೈಸೂರು ಒಡೆಯರು ಮತ್ತು ಕಮಿಷನರ್ಗಳ ಬಗ್ಗೆ ಮಾತಾಡಿದ್ದೆ. 16ನೇ ಶತಮಾನದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಡಿದ ವೀರ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ತುಂಬ ಸಿಂಪಲ್ಲಾಗಿರೋ ಪ್ರಶ್ನೆಗಳು. ರಾಣಿ ಅಬ್ಬಕ್ಕ ದೇವಿ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಒನಕೆ ಓಬವ್ವ ಇರ್ಬೋದು, ಹಾಗೆ ಬೆಳವಾಡಿ ಮಲ್ಲಮ್ಮ ಇರ್ಬೋದು. ಈ ಬೆಳವಾಡಿ ಮಲ್ಲಮ್ಮಗೆ ಸಂಬಂಧಿಸಿದಂತೆ ಅಥವಾ ಈ ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ ಇವ್ರ ಮೇಲೆ ಇದುವರೆಗೆ ಏನೆಲ್ಲ ಪ್ರಶ್ನೆಗಳು ಯಾವ ರೀತಿ ಬಂದಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನಮಗೆ ರೈಟ್ ಆನ್ಸರ್ ಯಾವುದು ಅಂದರೆ ರಾಣಿ ಅಬ್ಬಕ್ಕ ದೇವಿ. ರಾಣಿ ಅಬ್ಬಕ್ಕ ದೇವಿ ಎಲ್ಲಿಯವಳು ಅಂದರೆ ಈ ಮಂಗಳೂರು ಏನಿದೆ, ಈ ಮಂಗಳೂರಿನ ಉಳ್ಳಾಲ ಎಲ್ಲಿಯವಳು, ಈ ಮಂಗಳೂರಿನ ಉಳ್ಳಾಲದವಳು ಯಾರು ಅಂದರೆ ಈ ಉಳ್ಳಾಲದವಳು ಯಾರು ಅಂದರೆ ರಾಣಿ ಅಬ್ಬಕ್ಕ ದೇವಿ, ಉಳ್ಳಾಲ. ಹಾಗಾದರೆ ಇವಳೇನು ಮಾಡ್ತಾಳೆ, ಪೋರ್ಚುಗೀಸರ ವಿರುದ್ಧ ಹೋರಾಡ್ತಾಳೆ. ಈ ಪೋರ್ಚುಗೀಸರ ವಿರುದ್ಧ ಹೋರಾಡಿದಂತಹ ಒಂದು ಅಥವಾ ವಿದೇಶಿಯರ ವಿರುದ್ಧ ಹೋರಾಡಿದಂತಹ ಭಾರತದ ಮೊದಲ ಮಹಿಳೆ ಅಂತಲೂ ಕರೀತಾರೆ. ಈ ಪೋರ್ಚುಗೀಸರ ವಿರುದ್ಧ ಹೋರಾಡಿದಂಥವಳು ಯಾರು ಅಂದರೆ ರಾಣಿ ಅಬ್ಬಕ್ಕ ದೇವಿ. ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮ ನಿಮಗೆ ಗೊತ್ತಿದೆ. ಕಿತ್ತೂರು ರಾಣಿ ಚೆನ್ನಮ್ಮ 1824ರಲ್ಲಿ ಬಂಡಾಯವನ್ನು ಹೇಳ್ತಾರೆ ಬ್ರಿಟಿಷರ ವಿರುದ್ಧ. ಬೆಳಗಾವಿ ಕಿತ್ತೂರಿನ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಈ ಮಲ್ಲಸರ್ಜನ ಮಡದಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಕಿತ್ತೂರು ರಾಣಿ ಚೆನ್ನಮ್ಮ ನಂತರ ಇವಳನ್ನು 1829ರಲ್ಲಿ ಬೈಲುಹೊಂಗಲ ಜೈಲಲ್ಲಿ ಏನಾಗ್ತಾಳೆ, ಮರಣ ಹೊಂದ್ತಾರೆ. ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಏನು ಅಂದರೆ ಈ ಒಂದು ಕಲೆಕ್ಟರ್ ಆದಂತಹ ತ್ಯಾಕರೆ, ಈ ತ್ಯಾಕರೆ ಅಂತಕ್ಕಂಥವನು ಕೊಲೆ ಆಗ್ತಾನೆ ಇವರಿಂದ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟು ಹೈದರಾಲಿ ಸೇನೆ ಈ ಚಿತ್ರದುರ್ಗದ 7 ಸುತ್ತಿನ ಕೋಟೆ ಮೇಲೆ ಬಂದಂಥ ಸಂದರ್ಭದಲ್ಲಿ ಮುದ್ದೆ ಹನುಮಂತಪ್ಪನ ಮಡದಿ ಒನಕೆ ಓಬವ್ವ ಏನು ಮಾಡ್ತಾರೆ, ಹೈದರಾಲಿ ಸೇನೆಯನ್ನು ಎದುರಿಸ್ತಾಳೆ ಒನಕೆಯಿಂದ ಹೊಡೆದು. ಹಾಗಾಗಿ ಹೈದರಾಲಿ ಸೇನೆಯನ್ನು ಎದುರಿಸಿದಂಥ ಒನಕೆ ಓಬವ್ವನ ಡೇಯನ್ನು ನವೆಂಬರ್ 11, 2021ರಿಂದ ಕರ್ನಾಟಕ ಸರ್ಕಾರ ಆಚರಣೆ ಮಾಡ್ತಾ ಇದೆ. ನಿಮಗೆ ಒನಕೆ ಓಬವ್ವ ಡೇ ಅಂದರೆ ನವೆಂಬರ್ 11 ಅಂತ ಗೊತ್ತಿರಬೇಕು. ಹಾಗಾದರೆ ಬೆಳವಾಡಿ ಮಲ್ಲಮ್ಮ ಅಂತೇನಿದ್ದಾರೆ, ಇವರೇ ಒಂದು ಮೊದಲ ಮಹಿಳಾ ಸೇನೆಯನ್ನು ಕಟ್ಟಿದಂಥವ್ರು ಯಾರು ಅಂದರೆ ಬೆಳವಾಡಿ ಮಲ್ಲಮ್ಮ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇದು ಕರ್ನಾಟಕದಲ್ಲಿ ಅಂತಕ್ಕಂಥದ್ದು ವಿಶೇಷವಾಗಿ ಗೊತ್ತಿರಲಿ. ಹಾಗೆ ನಿಮಗೆ ಈ ಒಂದು ಮೆಣಸಿನ ರಾಣಿ ಅಂತಕ್ಕಂಥದ್ದು ಈ ಒಂದು ರಾಣಿ ಭೈರಾದೇವಿ ಏನಿದ್ದಾರೆ, ಇವರು ಗೇರುಸೊಪ್ಪೆ ಅವರು. ಎಲ್ಲಿ ಅಂದರೆ ಗೇರುಸೊಪ್ಪೆ ಅಂತೇನಿದೆ ಸಿರ್ಸಿ ಸಿದ್ದಾಪುರ ಅಥವಾ ಉತ್ತರ ಕನ್ನಡ ಗೇರುಸೊಪ್ಪೆಯ ಈ ರಾಣಿ ಭೈರಾದೇವಿ ಅಂತಕ್ಕಂಥವಳನ್ನು ಪೋರ್ಚುಗೀಸರು ಏನು ಮಾಡಿದರು ಅಂದರೆ ಅವರೊಂದಿಗೆ ಕರಿಮೆಣಸಿನ ವ್ಯಾಪಾರವನ್ನು ಮಾಡಿದ್ರಿಂದ ರಾಣಿ ಭೈರಾದೇವಿಯನ್ನು ಈ ಒಂದು ಕರಿಮೆಣಸಿನ ರಾಣಿ ಅಂತ ಕರೀತಾರೆ. ಕರಿಮೆಣಸಿನ ರಾಣಿ ಅಂತ ರಾಣಿ ಭೈರಾದೇವಿಯನ್ನು ಕರೀತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ನಮಗೆ ಈಗ ರಾಣಿ ಅಬ್ಬಕ್ಕ ದೇವಿ ಉಳ್ಳಾಲ, ಹಾಗೆ ಈ ರಾಣಿ ಚೆನ್ನಭೈರಾದೇವಿ ಅಂತೇನಿದ್ದಾರೆ, ಈ ರಾಣಿ ಚೆನ್ನಭೈರಾದೇವಿ ಅಂತಕ್ಕಂಥವಳು ಗೇರುಸೊಪ್ಪೆ ಅವರು ಪೋರ್ಚುಗೀಸರೊಂದಿಗೆ ವ್ಯಾಪಾರ ಮಾಡ್ತಾ ಇದ್ದರು. ಹಾಗಾಗಿ ಕರಿಮೆಣಸಿನ ರಾಣಿ ಅಂತ ಪೋರ್ಚುಗೀಸರು ಇವರಿಗೆ ಕರೆದ್ರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಮಂಗಳೂರಿಗೆ ಸಂಬಂಧಿಸಿದಂತೆ ನಿಮಗೆ ವಿಷಯಗಳು ಗೊತ್ತಾಯಿತು. ಇದಿಷ್ಟು ನಿಮಗೆ ಬೇಸಿಕ್ಕಾಗಿ ಒಂದು ಪ್ರಶ್ನೆ. ನೆಕ್ಸ್ಟ್ ಎರಡನೇದಾಗಿ
ಅವನು ರಾಣಿ ಚೆನ್ನಮ್ಮಳ ಸೇನಾ ದಂಡನಾಯಕನಾಗಿದ್ದು ಗೆರಿಲ್ಲಾ ತಂತ್ರದಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ನಡೆಸಿದ ಕರ್ನಾಟಕದ ಆ ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರ ಯಾರು? ಈಗ ಮಧುವೀಡು ಕೃಷ್ಣರಾವ್, ಆಲೂರು ವೆಂಕಟರಾವ್, ಜೋಗಿ ಬೀರಣ್ಣ ನಾಯಕ ಮತ್ತು ಸಂಗೊಳ್ಳಿ ರಾಯಣ್ಣ. ನೋಡಿ, ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥದ್ದು ಗೊತ್ತಿದೆ. ಈ ಒಂದು ಕಿತ್ತೂರು ರಾಣಿ ಹೋರಾಟದಲ್ಲಿ ಭಾಗಿಯಾದಂಥವನು. ಇವನು ಜನಿಸಿದಂಥದ್ದು ಆಗಸ್ಟ್ 15 ಸ್ವತಂತ್ರ ಬಂದ ದಿನ. ಹಾಗೆ ಈತ ಸತ್ತಿದ್ದು ಯಾವಾಗ ಅಂದರೆ ನಿಮಗೆ ಗೊತ್ತಿರಬೇಕು, ಜನವರಿ 26 ರಿಪಬ್ಲಿಕ್ ಡೇ ದಿನ 1831ರಲ್ಲಿ ಈ ಒಂದು ನಂದಗಡದಲ್ಲಿ ಏನಾಗ್ತಾನೆ, ಈತ ಸತ್ತೋಗ್ತಾನೆ. ಸಂಗೊಳ್ಳಿ ರಾಯಣ್ಣ ಹೋರಾಟವನ್ನು ಮಾಡ್ತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇವನೇ ಬ್ರಿಟಿಷರ ವಿರುದ್ಧ ಒಬ್ಬ ಕೆಳದಿ ಚೆನ್ನಮ್ಮನ ಸೇನಾನಿಯಾಗಿ ಹೋರಾಟ ಮಾಡಿದಂಥವನು ಇವನೇ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಇಲ್ಲಿ ನಮಗೆ ಬೇಸಿಕ್ ಆದಂಥ ಕಾನ್ಸೆಪ್ಟ್ಗಳ ಬಗ್ಗೆ ಐಡಿಯಾ ಬೇಕು. ನೆಕ್ಸ್ಟು ಈ ಕೆಳಗಿನ ಪ್ರಸಿದ್ಧ ದಂಗೆ ಚಳುವಳಿ ಅವುಗಳ ಸಂಬಂಧಿಸಿದ ಸ್ಥಳಗಳ ಜೊತೆ ಹೊಂದಿರೋ ಸರಿಯಾದ ಉತ್ತರವನ್ನು ಆರಿಸಿ ಅಂತಿದೆ. ನಗರ ದಂಗೆ ಇದೆ, ಕಿತ್ತೂರು ಕ್ರಾಂತಿ ಇದೆ, ಕೆನರಾ ದಂಗೆ ಇದೆ, ಹಾಗೆ ನರಗುಂದ ಬಂಡಾಯ ಅಂತಕ್ಕಂಥದ್ದಿದೆ. ಹಲಗಲಿ ಬೇಡರು ನರಗುಂದ ಇರ್ಬೋದು, ಸುರಪುರ ಇರ್ಬೋದು, ಮುಂಡರಗಿ ಇರ್ಬೋದು, ಹಾಗೆ ಹಲಗಲಿ ಇರ್ಬೋದು. ನೋಡಿ, ಇಲ್ಲಿ ನಗರ ದಂಗೆ 1830 ಮತ್ತು 31ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಒಂದು ಆಡಳಿತದ ವಿರುದ್ಧ ಅಥವಾ ಕಂದಾಯವನ್ನು ವಿರೋಧಿಸಿ ಏನು ಮಾಡ್ತಾನೆ, ಬೂದಿ ಬಸಪ್ಪ ಅಥವಾ ಸದರಮಲ್ಲ ಸ್ಟಾರ್ಟ್ ಮಾಡ್ತಾನೆ. ಹಾಗಾದರೆ ಕಿತ್ತೂರು ಕ್ರಾಂತಿ ಅಂತಕ್ಕಂಥದ್ದು ನಮಗೆ 1824ರಲ್ಲಿ ಸ್ಟಾರ್ಟ್ ಆಯಿತು. ಈ ಕೆನರಾ ಕ್ರಾಂತಿ ಅನ್ನೋದು 37ರಲ್ಲಿ ಸ್ಟಾರ್ಟ್ ಆಯಿತು. ಹಾಗೆ ಈಗ ನರಗುಂದ ಬಂಡಾಯ ಅಂತಕ್ಕಂಥದ್ದು 1857 ಮತ್ತು 58ರಲ್ಲಿ ಸ್ಟಾರ್ಟ್ ಆದಂಥದ್ದು ಯಾವುದು ಅಂದರೆ ಈ ಒಂದು ನರಗುಂದ ಬಂಡಾಯ. ಎಸ್, ಈಗ ನಗರ ದಂಗೆ ಅಂದರೆ ಶಿವಮೊಗ್ಗ. ನಿಮಗೆ ಇಲ್ಲಿ ಇಲ್ಲಿ ಇದೆ ಅಂತಕ್ಕಂಥದ್ದು ನೋಡೋಣ, ಇಲ್ಲಿ ಇದೆ ಅಂತಕ್ಕಂಥದ್ದು ನೋಡೋಣ. ಹಾಗಾದರೆ ಕಿತ್ತೂರು ಬೆಳಗಾವ್, ಇದು ಆ ಅಂತ ಇಟ್ಕೊಳ್ಳಿ, ಈ ಅಂತ ನೀವು ಇಟ್ಕೊಂಡ್ರೆ ಈ ಎಲ್ಲಿದೆ, ಇಲ್ಲಿದೆ. ಎರಡನೇ ಆಪ್ಷನ್ಸ್ ಎರಡಕ್ಕೆ ಈ ಇಲ್ಲಿದೆ. ಹಾಗೆ ನಮಗೆ ಈ ಕೆನರಾಕ್ಕೆ ಸಂಬಂಧಿಸಿದಂತೆ ದಕ್ಷಿಣ ಕನ್ನಡ ಮತ್ತು ಉಡುಪಿಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಬೋದು. ನರಗುಂದ ಗದಗ ಅಥವಾ ಧಾರವಾಡಕ್ಕೆ ಸಂಬಂಧಿಸಿದಂತೆ ನೋಡ್ಬೋದು. ನೋಡಿ, ಬೇಡರ್ ನಾಯಕ ಹಲಗಲಿ ನರಗುಂದಕ್ಕೆ ಸಂಬಂಧಿಸಿದಂತೆ ಯಾರಿದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಅಥವಾ ನರಗುಂದ ಇರ್ಬೋದು, ಮುಂಡರಗಿ ಇರ್ಬೋದು, ಹಾಗೆ ತಹಶೀಲ್ದಾರ್ ಭೀಮರಾವ್ ಅಂತಕ್ಕಂಥದ್ದು ಎಲ್ಲಿದ್ದರು, ಬಾಬೂಜಿ ನಿಂಬಳ್ಕೋಳ್ ಹಲಗಲ ಬೇಡರಿಗೆ ಸಂಬಂಧಿಸಿದಂತೆ ನೋಡ್ಬೋದು. ಇವೆಲ್ಲ ಘಟನೆಗಳು ನಮಗೆ ಗೊತ್ತಿರಲಿ. ಎಸ್, ಹಾಗಾದರೆ ಇಲ್ಲಿ ಇಷ್ಟು ಘಟನೆಗಳು ಆಯಿತು ನಮಗೆ. ಈಗ ಬಾಬಾ ಸಾಹೇಬ ಅಂತಕ್ಕಂಥವ್ರು ನರಗುಂದದಲ್ಲಿ ದಂಗೆ ನಾಯಕತ್ವ ವಹಿಸಿದವರು ಯಾರು? ಹಾಗೆ ತಹಶೀಲ್ದಾರ್ ಭೀಮರಾವ್ ಎಲ್ಲಿ ವಹಿಸಿದ್ರು? ಹಾಗೆ ವೆಂಕಟಪ್ಪ ನಾಯಕ ಎಲ್ಲಿ ವಹಿಸಿದ್ದ? ಬಾಬೂಜಿ ನಿಂಬೋಳ್ಕರ್ ಎಲ್ಲಿ ವಹಿಸಿದ್ದ ಅಂತ. ಹಲಗಲಿ, ಸುರಪುರ, ನರಗುಂದ, ಮುಂಡರಗಿ. ಹಲಗಲಿ ಬಾಗಲಕೋಟೆಯಲ್ಲಿ ಬರುತ್ತೆ. ಎಸ್, ಹಾಗಾದರೆ ಸ್ಟೇಟ್ಮೆಂಟ್ ಎ ಮತ್ತು ಆರ್ ಅಶ್ಯೂರೆನ್ಸ್ ಮತ್ತು ರೀಸನ್ ಬಗ್ಗೆ ಸಂಬಂಧಿಸಿದಂತೆ ಹೇಳಿಕೆ ಮತ್ತು ಪ್ರತಿಪಾದನೆ ಅಥವಾ ಕಾರಣಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಿದೆ. ರಾಣಿ ಚೆನ್ನಮ್ಮ 18ನೇ ಸೆಪ್ಟೆಂಬರ್ 1800 ಜನ ಯೋಧರು, 7,000 ಜನ ಯೋಧರು ಹಾಗೂ 2,000 ಅಶ್ವಗಳು, 1,000 ಒಂಟೆಗಳು, 50 ಆನೆಗಳು ಸೈನ್ಯದೊಂದಿಗೆ ರಣರಂಗದಲ್ಲಿ ಬ್ರಿಟಿಷರನ್ನು ಎದುರಿಸಿದಳು. ಎಸ್, ಫಸ್ಟ್ ಸ್ಟೇಟ್ಮೆಂಟ್ ಸರಿ ಇದೆ. ಮುಖ್ಯ ರಾಜಕೀಯ ಏಜೆಂಟ್ ಮತ್ತು ಧಾರವಾಡದ ಕಲೆಕ್ಟರ್ ಯಾರು ಅಂದರೆ ಈ ಒಂದು ತ್ಯಾಕರೆ ಕಿತ್ತೂರಿನ ದೇಸಾಯಿ ಆಗಿದ್ದ ಶಿವಲಿಂಗ ರುದ್ರ ಸರ್ಜನು ಶಿವಲಿಂಗಪ್ಪನನ್ನು ದತ್ತು ಸ್ವೀಕರಿಸಿದನೆಂಬ ವಾರ್ತೆಯನ್ನು ಪತ್ರದ ಮೂಲಕ ತಿಳಿದ ಕೂಡಲೇ ಬ್ರಿಟಿಷರ ತ್ಯಾಕರೆ ನೇತೃತ್ವದಲ್ಲಿ ಕಿತ್ತೂರನ್ನು ತಮ್ಮ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಲು ನಿರ್ಧರಿಸಿದರು. ಈ ಸೇರಿಸಿಕೊಳ್ಳಲು ನಿರ್ಧರಿಸಿದಾಗಲೇ ಈತ ಕೊಲೆ ಆಗ್ತಾನೆ. ಈ ಕಿತ್ತೂರು ರಾಣಿ ಚೆನ್ನಮ್ಮನ ಸೇನೆಯಿಂದ ಏನಾಗ್ತಾನೆ, ಕೊಲೆ ಆಗ್ತಾನೆ. ಇವೆರಡೂ ಕಾರಣಗಳು ಸರಿ. ಎ ಮತ್ತು ಆರ್ ಎರಡೂ ಸರಿ. ಎಗೆ ಆರ್ ಸರಿಯಾದ ಕಾರಣವಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಎಸ್, ಹಾಗಾದರೆ ನಮಗೆ ಈ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ರಾಣಿ ಚೆನ್ನಮ್ಮ, ಕೆಳದಿ ಚೆನ್ನಮ್ಮ ಅಂದರೆ ಔರಂಗಜೇಬನ ವಿರುದ್ಧ ಹೋರಾಡಿದಂಥವಳು. ಕೆಳದಿ ಚೆನ್ನಮ್ಮನ ಗಂಡನ ಹೆಸರು ಸೋಮಶೇಖರ ನಾಯಕ ಅಂತ. ಹಾಗೆ ಕೆಳದಿ ಚೆನ್ನಮ್ಮನಿಗೆ ಸಂಬಂಧಿಸಿದಂತೆ ನಿಮಗೆ ಕೇಳಿದರೆ ಶಿವಾಜಿಯ ದಕ್ಷಿಣದ ತಂಗಿ ಅಂತಲೂ ಕರಿತೀವಿ. ನೋಡಿ, ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪತಿಯ ಹೆಸರೇನು ಅಂತ ನೋಡಿ. ಕಿತ್ತೂರು ದೇಸಾಯಿ, ಮಲ್ಲಸರ್ಜ, ಶಿವಲಿಂಗ ರುದ್ರ ಸರ್ಜ ಯಾವುದು ಅಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನ ಗಂಡನ ಹೆಸರೇನು ಅಂದರೆ ಮಲ್ಲಸರ್ಜ ಅಂತಕ್ಕಂಥದ್ದು. ಹಿರಿಯ ಹೆಂಡತಿಯ ಮಗನ ಹೆಸರು ಶಿವಲಿಂಗ ಸರ್ಜ ಅಂತ. ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತುಪುತ್ರನ ಹೆಸರೇನಪ್ಪ ಅಂದರೆ ಶಿವಲಿಂಗಪ್ಪ ಅಂತಕ್ಕಂಥದ್ದು ದತ್ತುಪುತ್ರ. ಸಂಗೊಳ್ಳಿ ರಾಯಣ್ಣ ಸೇನಾನಿ.
ಹಾಗೆ ಈ ಕಿತ್ತೂರು ದಂಗೆಯಲ್ಲಿ ಸತ್ತೋದಂಥ ಬ್ರಿಟಿಷ್ ವ್ಯಕ್ತಿ ಯಾರು ಅಂದರೆ ಕಲೆಕ್ಟರ್ ತ್ಯಾಕರೆ ಅಂತ. ಕಲೆಕ್ಟರ್ ತ್ಯಾಕರೆ. ಶಿವಲಿಂಗ ರುದ್ರಸರ್ಜನ ಸತ್ತೋಗ್ತಾನೆ, ಮಲ್ಲಸರ್ಜನು ಸತ್ತೋಗ್ತಾನೆ. ಮಲ್ಲಸರ್ಜ ಸತ್ತ ಮೇಲೆ ಶಿವಲಿಂಗ ರುದ್ರಸರ್ಜನು ಅಕಾಲಿಕ ಮರಣಕ್ಕೊಳಗಾದ ಮೇಲೆ ಶಿವಲಿಂಗಪ್ಪನನ್ನು ಏನು ಮಾಡ್ತಾಳೆ, ಈ ಕಿತ್ತೂರು ರಾಣಿ ಚೆನ್ನಮ್ಮ ತಗೊಳ್ತಾಳೆ. ಕಿತ್ತೂರು ರಾಣಿ ಚೆನ್ನಮ್ಮ 1829ರಲ್ಲಿ ಬೈಲುಹೊಂಗಲದಲ್ಲಿ ಡೆತ್ ಆಗ್ತಾಳೆ. ಹಾಗೆ 1831ರಲ್ಲಿ ನಂದಗಡದಲ್ಲಿ ಡೆತ್ ಆದಂಥವನು ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥದ್ದು ಗೊತ್ತಿರಬೇಕು. ಕೊಡಗಿನಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರೀಯ ಅಥವಾ ಶಸ್ತ್ರಾಸ್ತ್ರ ದಂಗೆಯ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದವನು ಬೂದಿ ಬಸಪ್ಪ ನಗರ ದಂಗೆ. ಹಾಗೆ ಕಲ್ಯಾಣ ಸ್ವಾಮಿ ಏನಿದ್ದಾರೆ, ಇವರು ಈ ಬ್ರಿಟಿಷರ ವಿರುದ್ಧ ಕೊಡಗು ಅಥವಾ ಕೇಂದ್ರದಲ್ಲಿ ಇವರೇನು ಮಾಡಿದರು, ದಂಗೆಯ ನಾಯಕತ್ವವನ್ನು ವಹಿಸಿದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ನೋಡಿ, 26ನೇ ಪ್ರಶ್ನೆಗೆ ನಮಗೆ ಕಲ್ಯಾಣ ಸ್ವಾಮಿ ಬಗ್ಗೆ ಗೊತ್ತಿರಬೇಕು ಮತ್ತು ಅದರ ವಿಷಯಗಳ ಬಗ್ಗೆಯೂ ಸಹ ನಿಮಗೆ ಗೊತ್ತಿರಲಿ. ಕರ್ನಾಟಕದಲ್ಲಿ ಪ್ರಥಮವಾಗಿ ಈ ಸ್ವಾತಂತ್ರ್ಯವನ್ನು ಘೋಷಿಸಿದ ಗ್ರಾಮ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಶಿವಪುರ ಇದೆ, ವಿದುರಾಶ್ವತ್ ಇದೆ ಮತ್ತು ಈಸೂರಿದೆ, ಹಾಗೆ ಕಿತ್ತೂರಿದೆ. ಶಿವಪುರ ಧ್ವಜ ಸತ್ಯಾಗ್ರಹ 1938, ಇದು ನಮಗೆ ಏಪ್ರಿಲ್ 11ನೇ ತಾರೀಕು ನಡೀತು. ವಿದುರಾಶ್ವತ್ 1938 ನಮಗೆ ಇದು ಈ ಒಂದು ಏಪ್ರಿಲ್ 25ನೇ ತಾರೀಕು ನಡೀತು. ಈಸೂರು 1942 ಕ್ವಿಟ್ ಇಂಡಿಯಾ ಚಳವಳಿ. ನೋಡಿ, ನಮಗೆ ಆಗಸ್ಟ್ 8ಕ್ಕೆ ಕ್ವಿಟ್ ಇಂಡಿಯಾ ಚಳವಳಿ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರಿಗೆ ಸಂಬಂಧಿಸಿದಂತೆ ನೋಡೋದಾದರೆ ಈ ಕ್ವಿಟ್ ಇಂಡಿಯಾ ಚಳವಳಿ ನಡೆದ ಮೇಲೆ ಆಗಸ್ಟ್ ಆದಮೇಲೆ ಸೆಪ್ಟೆಂಬರ್, ಈ ಒಂದು ಸೆಪ್ಟೆಂಬರ್ 28ಕ್ಕೆ ಈಸೂರು ಕೊಟ್ಟರು. ಈಸೂರು ಬಿಡನು ಅಂತಕ್ಕಂಥ ಒಂದು ಶಿವಮೊಗ್ಗದ ಶಿಕಾರಿಪುರ ತಾಲೂಕಿನ ಈಸೂರು ಏನಿದ್ರೆ ವೀರಭದ್ರ ಟೆಂಪಲ್ ಮೇಲೆ ಏನು ಸ್ವತಂತ್ರವನ್ನು ಘೋಷಿಸಿಕೊಂಡ್ರು, ಇದಕ್ಕೆ ಸಂಬಂಧಿಸಿದಂತೆ ನೋಡ್ಬೋದು. ಸೆಪ್ಟೆಂಬರ್ 28ನೇ ತಾರೀಕು ಈ ಘಟನೆ ನಡೆಯುತ್ತೆ. ಕಿತ್ತೂರು ಘಟನೆ ಆಗಿದ್ದು 24ರಲ್ಲಿ ಅಂತ ಗೊತ್ತಿರಬೇಕು, ಕ್ರಾಂತಿಯಾಗಿದ್ದು. ಹಾಗಾದರೆ ಈ ಒಂದು ಈಸೂರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಲ್ಲಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ನಮಗೆ ಪ್ರಶ್ನೆಗಳ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಶಿವಪುರದಲ್ಲಿ ನಡೆಸಿದ ಧ್ವಜ ಸತ್ಯಾಗ್ರಹದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ನೋಡಿ, ಮೈಸೂರು ಕಾಂಗ್ರೆಸ್ ಧ್ವಜ ಸತ್ಯಾಗ್ರಹ ಅಂದ್ರೆ ಒಂದೇ. 1938ರ ಏನು ಸುಭಾಷ್ ಚಂದ್ರ ಬೋಸ್ ಅಧ್ಯಕ್ಷತೆಯಲ್ಲಿ ನಡೆದಂತಹ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ ಪ್ರಾದೇಶಿಕ ಮಟ್ಟದಲ್ಲಿ ಒಂದು ಕಾಂಗ್ರೆಸ್ಗಳು ಸ್ಥಾಪನೆ ಆಗಬೇಕು ಅನ್ನುವ ಉದ್ದೇಶದಿಂದ ಒಂದು ಶಿವಪುರದಲ್ಲಿ ನಡೀತು. ಹಾಗೆ ಅದರ ಆದಮೇಲೆ ವಿದುರಾಶ್ವತ್ತಲ್ಲಿ ನಡೀತು. ಅದಾದಮೇಲೆ ಶಿವಮೊಗ್ಗದ ಆಜಾದ್ ನಗರದಲ್ಲಿ, ಅದಾದಮೇಲೆ ನಮಗೆ ಹರಿಹರದಲ್ಲಿ, ಕೊನೆಯದು 1947ರಲ್ಲಿ ಏನಾಯಿತು ಅಂದರೆ ಈ ಮೈಸೂರಲ್ಲಿ ಒಂದು ಅಧಿವೇಶನ ನಡೀತು. ಅದು KC ರೆಡ್ಡಿ ಅವರ ಒಂದು ಅಧ್ಯಕ್ಷತೆಯಲ್ಲಿ. ಹಾಗೆ ಇಲ್ಲಿ ವಿದುರಾಶ್ವತ್ HC ದಾಸಪ್ಪ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಶಿವಪುರ ನಡೆದಿದ್ದು T ಸಿದ್ಧಲಿಂಗಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಶಿವಪುರಲ್ಲಿ ನಡೆಯುತ್ತೆ, T ಸಿದ್ಧಲಿಂಗಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಈ 5 ಧ್ವಜ ಸತ್ಯಾಗ್ರಹಗಳು ನಡೆಯುತ್ತೆ. ಶಿವಮೊಗ್ಗ, ವಿದುರಾಶ್ವತ್, ಶಿವಮೊಗ್ಗದ ಆಜಾದ್ ನಗರ, ಹರಿಹರ ಮತ್ತು 1947 ಮೈಸೂರಲ್ಲಿ KC ರೆಡ್ಡಿ ಅವರ ಅಧ್ಯಕ್ಷತೆ ವಹಿಸ್ತಾರೆ. ಇಲ್ಲಿ HC ದಾಸಪ್ಪ ಮತ್ತು T ಸಿದ್ಧಲಿಂಗಯ್ಯ ಅಂತಕ್ಕಂಥದ್ದು ಗೊತ್ತಿರಬೇಕು. ಮೈಲಾರ ಮಹಾದೇವಪ್ಪ ಈ ಗಾಂಧೀಜಿಯ 78 ಜನ ಅನುಯಾಯಿಗಳೇನಿದ್ರು ಅದರಲ್ಲಿದ್ದಂಥ ಒಬ್ಬ ಹಾವೇರಿಯ ಫ್ರೀಡಮ್ ಫೈಟರ್, 18 ವರ್ಷದ ಒಬ್ಬ ಹಾವೇರಿಯ ಫ್ರೀಡಮ್ ಫೈಟರ್ ಯಾರು ಅಂದರೆ ಈ ಮೈಲಾರ ಮಹಾದೇವಪ್ಪ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗೆ ಹಳ್ಳಿಕೆರೆ ಗುದ್ಲೆಪ್ಪ ಅಂತಕ್ಕಂಥವನು ಸಹ ಹಾವೇರಿಯ ಫ್ರೀಡಮ್ ಫೈಟರ್. ಆತನನ್ನು ಕರ್ನಾಟಕದ ಹುಕ್ಕಿನ ಮನುಷ್ಯ ಅಂತ ಕರೀತಾರೆ. ಎಸ್. 1916ರಲ್ಲಿ ಧಾರವಾಡದಲ್ಲಿ ನಡೆದ ರಾಷ್ಟ್ರೀಯ ಹೋಮ್ ರೂಲ್ ಲೀಗ್ನ ಪ್ರಥಮ ಅಧ್ಯಕ್ಷರಾಗಿದ್ದವರು ಯಾರು? ಹಾಲೂರು ವೆಂಕಟರಾಯರು, ಗಂಗಾಧರರಾವ್ ದೇಶಪಾಂಡೆ, ಹಾಗೆ ಎಸ್ ನಿಜಲಿಂಗಪ್ಪ, KT ಭಾಷ್ಯಂ. ನೋಡಿ, ಗಂಗಾಧರರಾವ್ ದೇಶಪಾಂಡೆ ಅವರ ಕೊಡುಗೆ ಅಪಾರ ಇದೆ. ನಮಗೆ ಗಂಗಾಧರರಾವ್ ದೇಶಪಾಂಡೆ ಅವರ ಕೊಡುಗೆ ಅಪಾರವಾಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಅವರ ವಿಶೇಷವಾದಂತಹ ಅಂಶಗಳಲ್ಲಿ ಈ ಧಾರವಾಡದಲ್ಲಿ 1916ರಲ್ಲಿರ್ಬೋದು, 1922ರಲ್ಲಿ ಚರಕ ಸಂಘ ಇರ್ಬೋದು, 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರ ಭಾಷಣವನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ದಿರ್ಬೋದು, ಅಥವಾ ಈ ಸ್ವಾಗತ ಸಮಿತಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಸ್ವಾಗತ ಸಮಿತಿ ಅಧ್ಯಕ್ಷರು ಆಗಿದ್ದಂಥವರು ಗಂಗಾಧರರಾವ್ ದೇಶಪಾಂಡೆ ಅವರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಬೆಳಗಾಂನವರು ಗಂಗಾಧರರಾವ್ ದೇಶಪಾಂಡೆ ಅವರು, ಅವ್ರಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನಮಗೆ ಕೇಳ್ತಾ ಹೋಗ್ಬೋದು ಸ್ನೇಹಿತರೆ. ಎಸ್, ಹಾಗಾದರೆ ನಮಗೆ ಇಲ್ಲಿ 1916ಕ್ಕೆ ಸಂಬಂಧಿಸಿದಂತೆ ಗೊತ್ತಾಯಿತು. ನೆಕ್ಸ್ಟ್ ಇದಾದಮೇಲೆ ನಮಗೆ 1928ರ ಬೆಂಗಳೂರಿನ ಗಲಭೆಯಲ್ಲಿ
ಕಂಡುಬಂದಿರುವ ಗಣಪತಿ ಗಲಭೆ ಮತ್ತು ಹಿಂದೂ ಮುಸ್ಲಿಂ ಸರಣಿ ಘರ್ಷಣೆಗಳು ಬೆಂಗಳೂರು ನಗರದಲ್ಲಿ ಶಾಲೆಯ ಆವರಣದಲ್ಲಿ ಒಂದು ಗಣೇಶ ಪ್ರತಿಮೆ ಮೇಲೆ ಕಮಾನು ನಿರ್ಮಿಸುವ ಸಂದರ್ಭದಲ್ಲಿ ಉಂಟಾಗಿದ್ದು, ಮೈಸೂರಿನ ಮಹಾರಾಜರು ಈ ಘಟನೆಯ ಬಗ್ಗೆ ವಿಚಾರಣೆ ನಡೆಸಲು ಸಮಿತಿಯೊಂದನ್ನು ರಚಿಸಿದ್ದರು. ಈ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು? ನೋಡಿ, ನಮಗೆ ಬೆಂಗಳೂರಿನ ಸುಲ್ತಾನ್ ಪೇಟೆ ಏನಾಯಿತು, ಬೆಂಗಳೂರಿನ ಈ ಒಂದು ಸುಲ್ತಾನ್ ಪೇಟೆಯಲ್ಲಿ ಈ ಗಣೇಶ ಗಲಭೆ ಸ್ಟಾರ್ಟ್ ಆಗಿ ಅದು ಕೊನೆಗೆ ಹಿಂದೂ ಮುಸ್ಲಿಂ ಗಲಾಟೆಯಾಗಿ ಏನಾಯಿತು, ಬದಲಾಯಿತು. ಇಂತಹ ಸಂದರ್ಭದಲ್ಲಿ ದಿವಾನ್ರಿದ್ದಂಥವ್ರು ಯಾರು? ದಿವಾನ್ರು ಯಾರಿದ್ದರು ಅಂದರೆ 1921ರಿಂದ ದಿವಾನ್ರಾಗಿದ್ದಂಥವ್ರು ಯಾರು ಅಂದರೆ ಈ ಸರ್ ಮಿರ್ಜ್ ಇಸ್ಮಾಯಿಲ್. 22ರಿಂದಲೂ ದಿವಾನ್ರಾದಂಥವ್ರು, 26ಕ್ಕೆ ದಿವಾನ್ರಾದಂಥವ್ರು, ಅಥವಾ ಸರ್ ಮಿರ್ಜ್ ಇಸ್ಮಾಯಿಲ್ ಅವರ ಕಾಲದಲ್ಲಿ ಏನೆಲ್ಲ ಆಯಿತು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಅಂದರೆ 26ರ ಕಾಲಕ್ಕೆ ಏನಾಯಿತು ಅಂತಕ್ಕಂಥದ್ದು. 26ರಿಂದ 41ರವರೆಗೂ ಯಾರಿದ್ದರು? ಸರ್ ಮಿರ್ಜ್ ಇಸ್ಮಾಯಿಲ್ ಇದ್ದರು. ಆದರೆ ಈಗ ಸರ್ ಎಂ ವಿಶ್ವೇಶ್ವರಯ್ಯನವರು 1912ರಿಂದ 1918 ಕೇವಲ 6 ವರ್ಷಗಳ ಕಾಲ ಇದ್ದರು. ಬಟ್ ಅವರ ಅವಧಿ ಮುಗಿದಿದ್ದರೂ ಸಹ ಒಡೆಯರ್ ಏನು ಮಾಡಿದರು, ಈ ಒಂದು ಸರಣಿ ಘರ್ಷಣೆಯನ್ನು ಅಧ್ಯಯನ ಮಾಡೋದಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ನೇಮಕ ಮಾಡಿದರು. ಬಟ್ ಈ ಘಟನೆ ನಡೆದಂಥ ಸಂದರ್ಭದಲ್ಲಿ 28ರಲ್ಲಿ ದಿವಾನ್ರು ಯಾರಿದ್ರು ಅಂದರೆ ಸರ್ ಮಿರ್ಜ್ ಇಸ್ಮಾಯಿಲ್. ಸರ್ ಮಿರ್ಜ್ ಇಸ್ಮಾಯಿಲ್ರವರು ದಿವಾನ್ರಾಗಿದ್ದರು ಅಂತಕ್ಕಂಥದ್ದು ಗೊತ್ತಿರಬೇಕು. ಆ ಘಟನೆ ಅಧ್ಯಯನ ಮಾಡಿದ್ದು. ಇದನ್ನೇ ನಾವು ಗಣೇಶ ಗಲಭೆ ಅಥವಾ ಹಿಂದೂ ಮುಸ್ಲಿಂ ಗಲಭೆ ಈ ಒಂದು ಕರ್ನಾಟಕ ಪ್ರಾಂತ್ಯ ಅಥವಾ ಮೈಸೂರು ಪ್ರಾಂತ್ಯದಲ್ಲಿ ನಡೆದಂಥದ್ದು ಯಾವಾಗ ಅಂತ ಪ್ರಶ್ನೆಗಳನ್ನು ಕೇಳ್ಬೋದು. ಮೈಸೂರಿನಲ್ಲಿ ಶಾಲೆಯನ್ನು ಯಾವ ಮೊದಲ ಕ್ರೈಸ್ತ ಮಿಷನರಿ ಪ್ರಾರಂಭಿಸಿತು ಅಂತಿದೆ. ಮೈಸೂರು ಮಿಷನರಿ, ಹಾಗೆ ನಿಮಗೆ ವೆಸ್ಲಿಯನ್ ಮಿಷನರಿ, ಹಾಗೆ ನಿಮಗೆ ಒಂದು ಬೇಸಿಲ್ ಮಿಷನರಿ, ಹಾಗೆ ನಿಮಗೆ ಸಿವಿಲ್ ಮಿಷನರಿ ಅಂತಕ್ಕಂಥದ್ದು ಕೇಳ್ತಾ ಹೋಗಿದ್ದಾನೆ. ಇಲ್ಲಿ ನಮಗೆ ವಿಶೇಷವಾಗಿ ಈ ಒಂದು ವೆಸ್ಲಿಯನ್ ಮಿಷನರಿ ಅಂತಕ್ಕಂಥದ್ದೇನಿದೆ, ಈ ವೆಸ್ಲಿಯನ್ ಮಿಷನರಿ ಫಸ್ಟು ಕ್ರಿಶ್ಚಿಯನ್ ಮಿಷನರಿ ಅಂತಕ್ಕಂಥದ್ದು ಮೈಸೂರಲ್ಲಿ ಒಂದು ಸ್ಕೂಲನ್ನು ಸ್ಟಾರ್ಟ್ ಮಾಡ್ತು. ವೆಸ್ಲಿಯನ್ ಮಿಷನರಿ ಅಂತ ನೆನಪಿರ್ಬೇಕು ನಿಮಗೆ. ಈ ಥರದ ಪ್ರಶ್ನೆಗಳು ಸಹ ಕೇಳ್ಬೋದು. ಕರ್ನಾಟಕದಲ್ಲಿ ಬೂಸಾ ಕೋಲಾಹಲವನ್ನು ಹುಟ್ಟು ಹಾಕಿದವರು ಯಾರು ಅಂತ ನೋಡಿ. ಬೂಸಾ ಕೋಲಾಹಲ ಈಗ ಒಂದು ಮಾಡರ್ನಾಗಿ ನಡೆದಂಥ ಒಂದು ಘಟನೆ. ಇದು ದಲಿತ ಸಂಘರ್ಷಗಳಿಗೆ ಸಂಬಂಧಿಸಿದಂತೆ 1970ರಲ್ಲಿ ಈ ಒಂದು ಬಿ ಬಸವಲಿಂಗಪ್ಪ ಅಂತಕ್ಕಂಥವರು ಈ ಬೂಸಾ ಘಟನೆಗಳಿಗೆ ಸಂಬಂಧಿಸಿದಂತೆ ಆಯಿತು. 1970-73ರಲ್ಲಿ ನಡೆದಂಥ ಘಟನೆ. ಇದರ ಲೀಡರ್ಶಿಪ್ಪನ್ನು ವಹಿಸಿದಂಥವ್ರು ಯಾರು ಅಂದರೆ ಈ ಬೂಸಾ ಕೋಲಾಹಲ. ಒಬ್ಬ ದಲಿತರಾಗಿ ಅತ್ಯುತ್ತಮ ಸಾಧನೆ ಮಾಡಿದ್ರಲ್ಲಿ ಈ ಬಿ ಬಸವಲಿಂಗಪ್ಪನವರು ಸಹ ಈ ಕೆಲಸವನ್ನು ಮಾಡಿದರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಅದಾದಮೇಲೆ ನಮಗೆ ಈ ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ ಎಂದು ಯಾವ ದಿನವನ್ನು ಆಚರಿಸಲಾಯಿತು? ನೋಡಿ, 1930ಕ್ಕೆ ನಮಗೆ ಏಪ್ರಿಲ್ 13ನೇ ತಾರೀಕು ಉಪ್ಪಿನ ಸತ್ಯಾಗ್ರಹ ಆದಮೇಲೆ ನಮಗೆ ಈ ಜನವರಿ 12, 1932 ಇದನ್ನು ನಾವು ಕರ ನಿರಾಕರಣ ಚಳುವಳಿ ಅಂತಲೂ ಕರಿತೀವಿ. ಈ ಪ್ಲೇಸ್ಗಳಲ್ಲಿ ಏನಾಯಿತು ಅಂದರೆ ಈ ಒಂದು ಬೆಂಗಳೂರು ಇರ್ಬೋದು, ಹಾಗೆ ಮೈಸೂರು ಇರ್ಬೋದು, ಹಾಗೆ ತುಮಕೂರು ಇರ್ಬೋದು. ಈ ಪ್ರದೇಶಗಳಲ್ಲಿ ಈ ಒಂದು ಅಖಿಲ ಭಾರತ ಸತ್ಯಾಗ್ರಹ ಅಥವಾ ಕರ ನಿರಾಕರಣೆ ಚಳುವಳಿ ಮೆರವಣಿಗೆ ಏನಾಯಿತು, ಬೆಂಗಳೂರು, ಮೈಸೂರು, ತುಮಕೂರುಗಳಲ್ಲಿ ನಡೀತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಜನವರಿ 12, 1932 ನಾವು ಈ ಒಂದು ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ ಅಂತ ಆಚರಣೆ ಮಾಡಿದ್ವಿ. ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ ಅಂತ ಆಚರಣೆ ಮಾಡಿದ್ವಿ. ಇವು ಯಾವ್ಯಾವ ಪ್ಲೇಸ್ಗಳಲ್ಲಿ ಆಯಿತು ಅನ್ನೋದು ಬೇಕು ನೋಡಿ. ನಮಗೆ ಅದೇ ರೀತಿಯಾಗಿ ಅರಮನೆ ಸತ್ಯಾಗ್ರಹ, ಈಸೂರು ದುರಂತ ಇವಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಕೇಳ್ತಾ ಹೋಗಿದ್ದಾರೆ ನೋಡಿ. ಶಿವಪುರ ಧ್ವಜ ಸತ್ಯಾಗ್ರಹ ಮೊದಲ ಸತ್ಯಾಗ್ರಹ ಅಂತ ಹೇಳಿದೆ. ಇದು ನಮಗೆ ಈ ಒಂದು ಏಪ್ರಿಲ್ 11ನೇ ತಾರೀಕು ನಡೀತು. ಹಾಗೆ ನಮಗೆ ಇದಾದಮೇಲೆ ಅರಮನೆ ಸತ್ಯಾಗ್ರಹ ಅಂತಕ್ಕಂಥದ್ದು ನಮಗೆ 1947 ಮೈಸೂರು ಚಲೋ ಅಂತ ಕರಿತೀವಿ. ಏನಂತ ಕರಿತೀವಿ? ಮೈಸೂರು ಚಲೋ ಅಂತ. ಈ ಒಂದು ಕೆ.ಸಿ. ರೆಡ್ಡಿಯವರ ನೇತೃತ್ವದಲ್ಲಿ ಈ ಒಂದು ಒಡೆಯರ ಅಧಿಕಾರವನ್ನು ತ್ಯಜಿಸಿ ನಂತರ ಇವರಿಗೆ ಜನಪ್ರತಿನಿಧಿಗಳಿಂದ ಆಯ್ಕೆಯಾದಂತಹ ಅಥವಾ ರಾಜಕೀಯ ಪಕ್ಷಗಳಿಂದ ಆಯ್ಕೆಯಾದಂಥ ಒಂದು ಜವಾಬ್ದಾರಿ ಸರ್ಕಾರ ಅಥವಾ ತಾತ್ಕಾಲಿಕ ಸರ್ಕಾರ ರಚನೆ ಮಾಡಬೇಕಂತ ಬೆಂಗಳೂರಿಂದ ಮೈಸೂರಿಗೆ ಹೊರಟದ್ದೇ ಅರಮನೆ ಸತ್ಯಾಗ್ರಹ ನೋಡಿ. ಇದು ಸೆಪ್ಟೆಂಬರಲ್ಲಿ ಹೊರಟಿತು. ಅಕ್ಟೋಬರ್ 24ಕ್ಕೆ ಧ್ವಜ ಸತ್ಯಾಗ್ರಹ ಆದಮೇಲೆ ಅಥವಾ ಅರಮನೆ ಸತ್ಯಾಗ್ರಹ ಆದಮೇಲೆ ಇದು ತನ್ನ ಕೆಲಸಗಳನ್ನು ಸ್ಟಾರ್ಟ್ ಮಾಡಿ ಅಕ್ಟೋಬರ್ 24ಕ್ಕೆ ಒಂದು ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಜವಾಬ್ದಾರಿ ಸರ್ಕಾರವನ್ನು ಮೈಸೂರಲ್ಲಿ ಸ್ಟಾರ್ಟ್ ಮಾಡ್ತು ಅಂತಕ್ಕಂಥದ್ದು ಗೊತ್ತಿರಲಿ.
ಹಾಗೆ ಅಮರಸೂಳ್ಯ ಹೋರಾಟ ಅಂತಕ್ಕಂಥದ್ದು 1835 ಕೇಂದ್ರ ಹೋರಾಟ. ಹಾಗೆ ಈಸೂರು ದುರಂತ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ, ಈ ಸೆಪ್ಟೆಂಬರ್ 28 ಅಥವಾ ಕೆಲವು ಬುಕ್ಸಲ್ಲಿ ಸೆಪ್ಟೆಂಬರ್ 8 ಇರುತ್ತೆ, ಸೆಪ್ಟೆಂಬರ್ 28ನೇ ತಾರೀಕು ಈಸೂರು ಘಟನೆ ಆಯಿತು ಅಂತಕ್ಕಂಥದ್ದು. ಶಿವಪುರ ಅಂದರೆ 2 ನಮಗೆ ಇಲ್ಲಿದೆ ಅಂತಕ್ಕಂಥದ್ದು. ಅಮರಸೂಳ್ಯ ಅಂತಕ್ಕಂಥದ್ದು 4ನೇದು, ಅರಮನೆ ಸತ್ಯಾಗ್ರಹ ಅಂತಕ್ಕಂಥದ್ದು, ಹಾಗೆ ಈಸೂರು ದುರಂತ ಅಂತಕ್ಕಂಥದ್ದು 3ನೇದು. ಈ ಘಟನೆಗಳ ಬಗ್ಗೆ ಮಾಹಿತಿ ನಿಮಗಿರಲಿ ಸ್ನೇಹಿತರೆ. ಹಾಗಾದರೆ ನಮಗೆ ಈ 14ನೇ ಪ್ರಶ್ನೆಗೆ ವಿಶೇಷವಾದಂಥ ಮಾಹಿತಿ ಸಿಕ್ತು. ನೆಕ್ಸ್ಟು ರಾಜಶಾಹಿ ಮೈಸೂರಿಗೆ ಗಾಂಧೀಜಿಯವರು ಭೇಟಿ ನೀಡಿದ್ದ ವರ್ಷಗಳು ಅಂತಿದೆ ನೋಡಿ. ಇಲ್ಲಿ 1, 2 ಇದೆ, 2, 3 ಇದೆ, 3, 4 ಇದೆ, 4, 1 ಇದೆ ನೋಡಿ. ಮಹಾತ್ಮ ಗಾಂಧೀಜಿಗಳು 1915ರಿಂದ 1936 ಮತ್ತು 37ರಲ್ಲಿ ಇವರು ಮತ್ತೆ ಬೆಳಗಾವಿಗೆ ಲಾಸ್ಟಾಗಿ ಖಾದಿ ಗ್ರಾಮೋದ್ಯೋಗ ಸ್ಥಾಪನೆಗೆ ಬಂದರು ಅಂತ ಹೇಳ್ತಾರೆ. ಟೋಟಲ್ ಈ ಅವಧಿಯಲ್ಲಿ ಗಾಂಧೀಜಿಯವರು ಹೆಚ್ಚಾಗಿ ಎಷ್ಟು ಬಾರಿ ಬಂದರು ಅಂದರೆ 18 ಬಾರಿ ವಿಸಿಟ್ ಇನ್ ಕರ್ನಾಟಕ. ಮಹಾತ್ಮ ಗಾಂಧೀಜಿ 18 ಬಾರಿ ಗಾಂಧೀಜಿಯವರು ಕರ್ನಾಟಕಕ್ಕೆ ಭೇಟಿ ನೀಡಿದರು ಅಂತಕ್ಕಂಥದ್ದು ಗೊತ್ತಿರಲಿ. ಅದರಲ್ಲಿ ನಮಗೆ 1917 ಇರ್ಬೋದು, 1924 ಇರ್ಬೋದು, 1927 ಇರ್ಬೋದು, ಹಾಗೆ 1936 ಇರ್ಬೋದು. ಈ ಘಟನೆಗಳು ಮೇಜರಾಗಿ ಬೇಕು ನೋಡಿ. 1915ರಲ್ಲಿ ಅವರು ಆಫ್ರಿಕಾದಿಂದ ಬಂದಾಗ ಈ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಲ್ಲಿ ಏನು ಮಾಡ್ತಾರೆ, ಈ ಗೋಪಾಲಕೃಷ್ಣ ಗೋಖಲೆ ಅವರ ಪುತ್ಥಳಿಯನ್ನು ಇನಾಗ್ರೇಟ್ ಮಾಡೋದಕ್ಕೆ ಬೆಂಗಳೂರಿಗೆ ಫಸ್ಟ್ ಬಂದರು. ಹಾಗಾಗಿ ಇದು ನಮಗೆ ಕರೆಕ್ಟಾಗಿದೆ ಅಂತ ಗೊತ್ತಾಗಬೇಕು. ನೆಕ್ಸ್ಟ್ 24ರಲ್ಲಿ ಗೊತ್ತಿದೆ, ಇದಕ್ಕಿಂತ ಮುಂಚೆನೇ ಬೆಳಗಾಮಲ್ಲಿ 17-18ರಲ್ಲಿ ಬಂದಿದ್ದರು. ಬಟ್ 24ರಲ್ಲಿ ಹೆಂಗಾಯಿತು, ಈ ಒಂದು ಬೆಳಗಾಂ ಅಂತಕ್ಕಂಥದ್ರಲ್ಲಿ INC ಅಧಿವೇಶನ ನಡೀತು, ಹಾಗಾಗಿ ಅಲ್ಲಿಗೆ ಬಂದರು. 27ರಲ್ಲಿ ಈ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ರಾಜ ಋಷಿ ಅಥವಾ ರಾಜಶ್ರೀ ಅಂತಕ್ಕಂಥ ಬಿರುದನ್ನು ಯಾರು ಕೊಟ್ಟರು ಅಂದರೆ ಗಾಂಧೀಜಿಯವರು ಕೊಟ್ಟರು, ರಾಜ ಋಷಿ ಅಥವಾ ರಾಜಶ್ರೀ. ಹಾಗೆ ಈ ಒಂದು 36ರಲ್ಲಿ ನಂದಿ ಬೆಟ್ಟದಲ್ಲಿ ಇವರಿಗೆ ರಕ್ತದೊತ್ತಡ ಜಾಸ್ತಿ ಆದಾಗ ಸುಮಾರು 45 ದಿನಗಳ ಕಾಲ ಇಲ್ಲಿ ವಿಶ್ರಾಂತಿಯನ್ನು ಗಾಂಧೀಜಿಯವರು ಪಡೆದರು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ 27ರಲ್ಲಿ ಮೈಸೂರು ಮತ್ತು ಬೆಂಗಳೂರಿಗೆ ಬರ್ತಾರೆ. ಹಾಗಾಗಿ 3 ಮತ್ತು 4 ಸರಿಯಾದ ಉತ್ತರ. ಟೋಟಲ್ ವಿಸಿಟ್ ಇನ್ ಕರ್ನಾಟಕ ಗಾಂಧೀಜಿ 18 ಬಾರಿ. ಮೊದಲ ವಿಸಿಟು ಬೆಂಗಳೂರಿಗೆ 1915ರಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರ ಪುತ್ಥಳಿಯನ್ನು ಅನಾವರಣ ಮಾಡೋದಕ್ಕೆ. ವಿದುರಾಶ್ವತ್ ಘಟನೆಯ ಹಿನ್ನೆಲೆಯಲ್ಲಿ ಮೈಸೂರಿಗೆ ಭೇಟಿ ನೀಡಿದ ರಾಷ್ಟ್ರೀಯ ಕಾಂಗ್ರೆಸ್ಸಿನ 2 ನಾಯಕರು ಯಾರು ನೋಡಿ. ನಿಮಗೆ ವಿದುರಾಶ್ವತ್ ದುರಂತ ಅಂತಕ್ಕಂಥದ್ದು ಚಿಕ್ಕಬಳ್ಳಾಪುರದ 38ರಲ್ಲಿ, ಹಾಗೆ ಏಪ್ರಿಲ್ 25ನೇ ತಾರೀಕು ಸುಮಾರು 22 ಜನ ಬ್ರಿಟಿಷ್ ಗೋಲಿಬಾರಿಗೊಳಸಾಗ್ತಾರೆ. HC ದಾಸಪ್ಪ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಈ ಘಟನೆಯ ಬಗ್ಗೆ ಒಂದು ಏನು ತಿಳ್ಕೊಳ್ಳೋದಕ್ಕೆ ಅಥವಾ ಅಧ್ಯಯನ ನಡೆಸೋದಕ್ಕೆ ಅಂದಿಗೆ ಇದ್ದಂತಹ ಈ ಒಂದು JB ಕೃಪಲಾನಿ ಮತ್ತು ಸರ್ದಾರ್ ಪಟೇಲ್, ವಲ್ಲಭಾಯ್ ಪಟೇಲ್ರವರು ಏನು ಮಾಡ್ತಾರೆ, ಭೇಟಿ ನೀಡ್ತಾರೆ. ಸರ್ದಾರ್ ಪಟೇಲ್ರವರು ಭೇಟಿ ನೀಡ್ತಾರೆ ವಲ್ಲಭಾಯ್ ಪಟೇಲ್ರವರು ಅಂತ ನಿಮಗೆ ಗೊತ್ತಿರಲಿ. ಕರ್ನಾಟಕ ಸ್ವತಂತ್ರ ಹೋರಾಟಗಾರರ ಪೈಕಿ ಈ ಮುಂದಿನ ಯಾವ ಮಹಿಳೆಯನ್ನು ರಾಷ್ಟ್ರೀಯತೆ ಮತ್ತು ಮಹಿಳೆಯರಿಗೋಸ್ಕರ ಸಲ್ಲಿಸಿದ ನಿಸ್ವಾರ್ಥ ಸೇವೆಗಾಗಿ ಮೇಲ್ಪಂಕ್ತಿಗೆ ಸೇರಿಸಬಹುದು ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ಅಂದರೆ ಸರೋಜಿನಿ ನಾಯ್ಡು ಮತ್ತು ಇವರಿಬ್ಬರು ತೆಗಿಬೇಕು. ಈಗ ಕಮಲಾದೇವಿ ಇದ್ದಾರೆ, ಉಮಾದೇವಿ ಕುಂದಾಪುರ ಅಂತಕ್ಕಂಥವ್ರು ಇದ್ದಾರೆ. ಈಗ ಕಮಲಾದೇವಿ ಉಮಾದೇವಿ ಕುಂದಾಪುರ ಬಗ್ಗೆ ಕರ್ನಾಟಕ ಸ್ವತಂತ್ರ ಹೋರಾಟಗಳ ಪೈಕಿ ಈಗ ಇವರಿಬ್ಬರು ಇದ್ದಾರೆ. ಆದರೆ ಈ ಕರ್ನಾಟಕದಲ್ಲಿ ಹೆಚ್ಚು ಹೋರಾಟ ಮಾಡಿದ್ದು ಉಮಾದೇವಿ ಕುಂದಾಪುರ. ಇವರು ಎಲ್ಲಿಯವರು ಅಂದರೆ ನಿಮಗೆ ಗೊತ್ತಿರಬೇಕು, ಹುಬ್ಬಳ್ಳಿಯವರು. ಹಾಗೆ ಹಿಂದೂಸ್ತಾನ್ ಸೇವಾ ದಳ ಏನಿದೆ, ಹಿಂದೂಸ್ತಾನ್ ಸೇವಾ ದಳದ ಈ ಮಹಿಳಾ ತುಕ್ಕಡಿಯ ಒಂದು ಮುಖ್ಯಸ್ಥರಾದಂಥವ್ರು ಅಥವಾ ಅಧ್ಯಕ್ಷರಾದಂಥವ್ರು ಯಾರು ಅಂದರೆ ಉಮಾದೇವಿ ಕುಂದಾಪುರ. ಇವರ ತಂದೆ ಕುಂದಾಪುರ, ಇವರು ಹುಬ್ಬಳ್ಳಿ. ಹಾಗೆ ಹಿಂದೂಸ್ತಾನ್ ಸೇವಾ ದಳ ಈಗ ಅಂದರೆ ಹರ್ಡೇಕರ್ ಸ್ಟಾರ್ಟ್ ಮಾಡಿದಂಥ 1923ರಲ್ಲಿ ಹರ್ಡೇಕರ್ ಸ್ಟಾರ್ಟ್ ಮಾಡಿದಂಥ ಹುಬ್ಬಳ್ಳಿಯಲ್ಲಿ ಹಿಂದೂಸ್ತಾನ್ ಸೇವಾ ದಳದ ಒಂದು ಮಹಿಳಾ ತುಕ್ಕಡಿ ಅಧ್ಯಕ್ಷರು ಯಾರಾಗಿದ್ದರು, ಇವರಾಗಿದ್ರು ಅಂತಾರೆ ಡಾಕ್ಟರ್ NS ಹರ್ಡೇಕರ್. ಡಾಕ್ಟರ್ NS ಹರ್ಡೇಕರ್ ಅವರು. ನಾರಾಯಣ ಸುಬ್ಬರಾವ್ ಹರ್ಡೇಕರ್ ಅವರು ಸ್ಟಾರ್ಟ್ ಮಾಡಿದ್ದು ಹುಬ್ಬಳ್ಳಿಯಲ್ಲಿ 1923ರಲ್ಲಿ. ಈ ಒಂದು ಹಿಂದೂಸ್ತಾನ್ ಸೇವಾ ದಳದ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಸ್ನೇಹಿತರೆ. ನೋಡಿ, ಈಗ ನಮಗೆ ಕರ್ನಾಟಕದ ಸ್ವತಂತ್ರ ಹೋರಾಟಗಳ ಪೈಕಿ ಏನೆಲ್ಲ ಆಯಿತು ಅಂದರೆ ನಿಮಗೆ ಈ ಕಮಲಾದೇವಿ ಚಟ್ಟೋಪಾಧ್ಯಾಯ ಅಂತಕ್ಕಂಥವ್ರು ಗೊತ್ತಿದ್ದಾರೆ. ಇವರು ಮಂಗಳೂರವರು ಅಂತಕ್ಕಂಥದ್ದು ಗೊತ್ತಿರಬೇಕು. ಈಗ ನಮಗೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಮಂಗಳೂರವರು. ಇವರ ಸಾಧನೆ ಏನು ಅಂದರೆ ಈ ಮದ್ರಾಸ್ ಪ್ರಾಂತ್ಯದಿಂದ ಚುನಾವಣೆಗೆ ನಿಂತಹ ಮೊದಲ ಮಹಿಳೆಯವರು ಅಂತ ಗೊತ್ತಿರಬೇಕು. ಚುನಾವಣೆಗೆ ನಿಂತಹ ಮೊದಲ ಮಹಿಳೆ ಯಾರು ಅಂದರೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಅಂತ
ಇವರು ಮಂಗಳೂರವರು ಅಂತ ಗೊತ್ತಿರಲಿ ಸ್ನೇಹಿತರೆ. ಎಸ್, ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಗೊತ್ತಾಯ್ತು ನಮಗೆ. ಕರ್ನಾಟಕದ ವೈಭವವು ಈ ಕೆಳಕಂಡ ಯಾವ ಪ್ರಭಾವಗಳನ್ನು ಬೀರಿತು? ಕನ್ನಡಿಗರಲ್ಲಿ ಸಾಂಸ್ಕೃತಿಕ ಒಗ್ಗಟ್ಟನ್ನು ಉಂಟು ಮಾಡಿತು. ಅದು ಕರ್ನಾಟಕ ಸ್ವತಂತ್ರ ಹೋರಾಟಗಾರರಿಗೆ ಸ್ಫೂರ್ತಿ ನೀಡಿತು. ಅದು ಕನ್ನಡಿಗರಲ್ಲಿ ತಮ್ಮ ಗತವೈಭವದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡಿತು. ಇವೆಷ್ಟು ಸಹ ಪಾಸಿಟಿವ್ ಆಗಿದೆ. ಹಾಗಾಗಿ 18ನೇ ಪ್ರಶ್ನೆಗೆ ಮೇಲಿನ ಎಲ್ಲವೂ ಸರಿ ಅಂತ ಹಾಕ್ಬೋದು. 18ನೇ ಪ್ರಶ್ನೆಗೆ ನಾವು ಮೇಲಿನ ಎಲ್ಲವೂ ಅಂಶಗಳು ಸರಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಎಸ್, ಅದಾದಮೇಲೆ 19ನೇ ಪ್ರಶ್ನೆ, ರಾಜ್ಯ ಗಡಿಗಳನ್ನು ಪುನರ್ ನಿರ್ಧರಿಸಲು ಅನುಸರಿಸಬೇಕಾದ ತತ್ವ ಹಾಗೂ ಮುಂದಿನವುಗಳಾಗಿರಬೇಕಾದ ರಾಜ್ಯಗಳ ಪುನರ್ರಚನಾ ಆಯೋಗ. ನಮಗೆ ರಾಜ್ಯ ಪುನರ್ರಚನಾ ಆಯೋಗದಲ್ಲಿ 1953-56ರ ಒಂದು ಫಜಲ್ ಆಲಿ ಆಯೋಗ ಏನಿದೆ, ಈ ಫಜಲ್ ಆಲಿ ಆಯೋಗವನ್ನು ನಾವು ರಾಜ್ಯ ಪುನರ್ವಿಂಗಡನಾ ಆಯೋಗ ಅಂತಲೂ ಕರಿತೀವಿ. ಭಾಷಾವಾರು ಆರ್ಥಿಕ ಮತ್ತು ಆಡಳಿತ, ನದಿ ಮತ್ತು ಇತರೆ ನೈಸರ್ಗಿಕ ಗಡಿ ಮತ್ತು ಚಾರಿತ್ರಿಕ ಗಡಿಗಳು ಮತ್ತು ಜನತೆಯ ಅಭಿಪ್ರಾಯ ಅಂತ. ಭಾಷಾವಾರು ಆರ್ಥಿಕ ಆಡಳಿತಾತ್ಮಕ ಗಡಿ ಏನಿದೆ ಇದು ನಮಗೆ ಮುಖ್ಯವಾಗಿ, ಯಾಕೆ ಅಂದರೆ ಇಲ್ಲಿ ರಾಜ್ಯ ಗಡಿ ಭಾಷಾವಾರು ವಿಂಗಡಣೆಗೆ ಮಾತ್ರ ಅವಕಾಶ ಕೊಟ್ಟಿದ್ದು. ನಿಮಗೆ ದಾರ್ ಸಮಿತಿ ಆಗಿರ್ಬೋದು, ವಾಂಚೋ ಸಮಿತಿ ಆಗಿರ್ಬೋದು, ಹಾಗೆ ನಿಮಗೆ ಈ ಫಜಲಾಲಿ ಆಯೋಗ ಇರ್ಬೋದು, ಹಾಗೆ ಭಾಷಾವಾರು ವಿಂಗಡಣೆ ಆದಂತಹ ಈ ಆಂಧ್ರ ಪ್ರದೇಶ ಇರ್ಬೋದು. ಹಾಗಾಗಿ ಭಾಷಾವಾರು ಆರ್ಥಿಕ ಮತ್ತು ಆಡಳಿತಾತ್ಮಕ ವಿಷಯಗಳಲ್ಲಿ ನಾವಿದನ್ನು ಚೇಂಜ್ ಮಾಡಿಕೊಂಡು, ಕರ್ನಾಟಕವು ತನ್ನ ಈಗಿನ ಹೆಸರನ್ನು ಯಾವಾಗಿನಿಂದ ಪಡೆಯಿತು? ಇದು ತುಂಬ ಸಲ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ನಮಗೆ ಯೂನಿಫಿಕೇಷನ್ ಆಫ್ ಕರ್ನಾಟಕ ಏಕೀಕರಣ ಆಗಿದ್ದು 1956ರಲ್ಲಿ. ಆವಾಗ ನವ ಮೈಸೂರು ಅಂತಕ್ಕಂಥ ಹೆಸರು ಬಂತು. ಕರ್ನಾಟಕ ಏಕೀಕರಣದ ಪಿತಾಮಹ ಯಾರು ಅಂದರೆ ಡೆಪ್ಯೂಟಿ ಚನ್ನಬಸಪ್ಪ ಅಂತ ಕರಿತೀವಿ. ಆದರೆ CM ಆದಂತಹ ಈ ಸಂದರ್ಭದಲ್ಲಿ ಈ ಒಂದು ದೇವರಾಜ್ ಅರಸು ಅವ್ರು ಏನು ಮಾಡಿದರು, ಈ ಒಂದು ಹೆಸರನ್ನು ಇಟ್ಟರು. ಹಾಗೆ ಇದೇ ಸಂದರ್ಭದಲ್ಲಿ ಗವರ್ನರ್ ಜನರಲ್ ಆದಂಥವ್ರು ಯಾರು ಅಂದರೆ ನವೆಂಬರ್ 1, 1973ರಲ್ಲಿ ಮೋಹನ್ ಲಾಲ್ ಸುಖಾಡಿಯಾ ಅಂತ. ಯಾರು ಅಂದರೆ ಮೋಹನ್ ಲಾಲ್ ಸುಖಾಡಿಯಾ ಅಂತಕ್ಕಂಥವ್ರು ರಾಜ್ಯಪಾಲರಾಗಿದ್ದರು ಅಂತ ಗೊತ್ತಿರಬೇಕು. ಕರ್ನಾಟಕಕ್ಕೆ ಅಥವಾ ಕರ್ನಾಟಕ ತನ್ನ ಈಗಿನ ಹೆಸರನ್ನು ಯಾವಾಗಿನಿಂದ ಪಡೆದುಕೊಂಡಿತ್ತು ಅಂತ ಮತ್ತೆ ಪ್ರಶ್ನೆಗಳು ನಿಮಗೆ ಕೇಳ್ಬೋದು. ನೆಕ್ಸ್ಟ್ ಅದಾದಮೇಲೆ 1843ರಲ್ಲಿ ಜುಲೈ 1 ದೇಶೀಯ ಮುದ್ರದಲ್ಲಿ ಒಂದು ಐತಿಹಾಸಿಕ ಮತ್ತು ಮಹತ್ವ ದಿನವಾಗಿದ್ದು, ಈ ದಿನ ಕರ್ನಾಟಕದ ಮೊದಲ ದೇಶೀಯ ವಾರ್ತಾಪತ್ರಿಕೆ ಕನ್ನಡದಲ್ಲಿ ಪ್ರಾರಂಭವಾಯಿತು. ಆ ವಾರ್ತಾಪತ್ರಿಕೆ ಹೆಸರೇನು ಅಂತ ನೋಡಿ. ಮಂಗಳೂರು ಸಮಾಚಾರ ಅಂತಕ್ಕಂಥದ್ದು ಗೊತ್ತಾಯಿತು. 1843 ಅಂತಕ್ಕಂಥದ್ದು ಗೊತ್ತಾಯಿತು. ಒಬ್ಬ ಜರ್ಮನಿಯ ವ್ಯಕ್ತಿಯಾದಂತಹ ಈ ಒಂದು ಹರ್ಮನ್ ಮೋಂಗ್ಲಿನ್ ಅಂತಕ್ಕಂಥವನು ಏನು ಮಾಡ್ತಾನೆ, ಇದನ್ನು ಜಾರಿಗೆ ತರ್ತಾನೆ ಅಥವಾ ಎಡಿಟರ್ ಆಗಿ ವರ್ಕ್ ಮಾಡ್ತಾನೆ. ಈ ಪತ್ರಿಕೆ ಪ್ರಾರಂಭಕ್ಕೆ ಮುಖ್ಯ ಕಾರಣ ಆಗುತ್ತೆ. ಮಂಗಳೂರು ಸಮಾಚಾರ ಕನ್ನಡದ ಮೊದಲ ಪತ್ರಿಕೆ ಇದು ಅಂತ ನಿಮಗೆ ಗೊತ್ತಿರಲಿ. ಕನ್ನಡದ ಧ್ವಜವನ್ನು ವಿನ್ಯಾಸ ಮಾಡಿದವರು DVG ತಾರಾಸು ಮತ್ತು ಶ್ರೀರಾಮ್ ಮುಗಳಿ ಮತ್ತು ಮಾ ರಾಮಮೂರ್ತಿ ಅಂತ. ಯಾರು ಅಂದರೆ ದ ಡಿಸೈನರ್ ಆಫ್ ಕರ್ನಾಟಕ ಫ್ಲಾಗ್ ಯಾರು ಅಂದರೆ ಮಾ ರಾಮಮೂರ್ತಿ ಅಂತ ಗೊತ್ತಿರಬೇಕು. 2004ರಲ್ಲಿ ಏನು ಮಾಡಿದ್ವಿ ನಾವು, ಈ ಒಂದು ಜೈ ಭಾರತ ಚೆನ್ನೈಯ ತನುಜಾತಿ ಅನ್ನೋ ಗೀತೆಯನ್ನು ಅಳವಡಿಸ್ಕೊಂಡ್ವಿ. ಆ ಗೀತೆಯನ್ನು ಈಗ ಮೈಸೂರು ಆನಂದಸ್ವಾಮಿ ರಾಗದಲ್ಲೇ ಆಡ್ತೇವೆ, 2.5 ನಿಮಿಷದಲ್ಲಿ ಆಡ್ತೇವೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಭಾರತೀಯ ರಾಷ್ಟ್ರೀಯ ಚಳವಳಿ ಉಲ್ಲೇಖಿಸಿದೆ 1907ರ ಕಾಂಗ್ರೆಸ್ ಅಂದರೆ ಸೂರತ್ ಅಧಿವೇಶನದಲ್ಲಿ ಕರ್ನಾಟಕದಿಂದ ಭಾಗವಹಿಸಿದ ನಾಯಕರು ನೋಡಿ. ಇಲ್ಲಿ ಗಂಗಾಧರ ರಾವ್ ದೇಶಪಾಂಡೆ ಮತ್ತು ಗೋವಿಂದರಾವ್ ಯಾಳಗಿ ಮತ್ತು ಆಲೂರು ವೆಂಕಟರಾಯರು, ಅಣ್ಣಾಚಾರ್ಯ ಹೊಸಕೇರಿ ಮತ್ತು ಶ್ರೀನಿವಾಸ್ ಕೌಜಲಗಿ ಅಂತಿದೆ. ಗಂಗಾಧರ ರಾವ್ ದೇಶಪಾಂಡೆ, ಗೋವಿಂದರಾವ್ ಮತ್ತು ಯಾಳಗಿ, ಆಲೂರು ವೆಂಕಟ ಅಂದರೆ ಅಣ್ಣಾಚಾರ್ಯ ಹೊಸಕೇರಿ. ಗಂಗಾಧರ ರಾವ್ ದೇಶಪಾಂಡೆ, ಗೋವಿಂದ ಯಾಳಗಿ ಮತ್ತು ಆಲೂರು ವೆಂಕಟರಾವ್. ಗಂಗಾಧರ ರಾವ್ ದೇಶಪಾಂಡೆ ಮತ್ತು ಗೋವಿಂದರಾವ್ ಯಾಳಗಿ ಅಂತಿದೆ. ಆ್ಯಕ್ಚುಲಿ ನಮಗೆ ನೋಡಿ, ಸೂರತ್ ಒಡಕಲ್ಲಿ ನಮಗೆ ಫಸ್ಟ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದಂಥ 4 ಜನ, ಕೋಲಾಚಲ್ ಇರ್ಬೋದು, NG ಚಂದವರ್ಕರ್ ಇರ್ಬೋದು, ಅವ್ರ ಬಗ್ಗೆನೂ ಗೊತ್ತಿರಬೇಕು. ಇದು ಇನ್ನೂ ಒಂದು ಸ್ವಲ್ಪ ಮುಂದುವರೆದ ಕ್ವಶನ್ ಕೇಳಿದ್ದಾನೆ. ಯಾವುದು ಅಂದರೆ ಈ ಫಸ್ಟ್ ಆಪ್ಷನ್ ಸರಿ. ಇವರಿಷ್ಟು ಜನ ಈ ಒಂದು ಸೂರತ್ ಒಡಕಲ್ಲಿ ಏನು ತೀವ್ರಗಾಮಿ ಮತ್ತು ಈ ಒಂದು ಮಂದಗಾಮಿಗಳ ನಡುವೆ ಹೋರಾಟ ಆಗಿ ರಾಸ್ಬಿಹಾರಿ ಬೋಸ್ ಅಧ್ಯಕ್ಷತೆಯಲ್ಲಿ ನಡೆದು ಇದು 1908ಕ್ಕೆ ಮಡ್ರಾಸಿಗೆ ಏನು ಮುಂದೂಡುತ್ತೆ. ಅದರಲ್ಲಿ ಭಾಗವಹಿಸಿದಂಥ ಕನ್ನಡಿಗರು, ತಿಲಕರಿಗೆ ಬೆಂಬಲ ನೀಡಿದಂಥವರು ಗಂಗಾಧರ ರಾವ್ ದೇಶಪಾಂಡೆ, ಗೋವಿಂದ ಯಾಳಗಿ, ಆಲೂರು ವೆಂಕಟರಾವ್ ಇರ್ಬೋದು, ಮತ್ತು ಅಣ್ಣಾಚಾರ್ಯ ಹೊಸಕೇರಿ ಇರ್ಬೋದು, ಹಾಗೆ ಶ್ರೀನಿವಾಸ ಕೌಜಲಗಿ ಇರ್ಬೋದು. ಇವರುಗಳ ಮೇಲೆ ನಿಮಗೆ ಮಾಹಿತಿ ಗೊತ್ತಿರಬೇಕು ಅಂತಕ್ಕಂಥದ್ದು ಇರಲಿ.
ಹಾಗೆ ನಮಗೆ ಗಂಗಾಧರರಾವ್ ದೇಶಪಾಂಡೆ ಮತ್ತು ಗೋವಿಂದರಾವ್ ಹ್ಯಾಳಗಿ ಅಂತಕ್ಕಂಥವ್ರು 1907ರಲ್ಲಿ ಈ ಒಂದು ಮ್ಯಾಜಿನಿ ಕ್ಲಬ್ಬನ್ನು ಏನು ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಇವರೇನು ಮಾಡ್ತಾರೆ, ಈ ಮ್ಯಾಜಿನಿ ಕ್ಲಬ್ಬನ್ನು ಇವರು ಸ್ಟಾರ್ಟ್ ಮಾಡಿದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕಂತಕ್ಕಂಥದ್ದು. ಎಸ್, ಹಾಗಾದರೆ ನಮಗೀಗ ಯಾವುದು ಸರಿ ಅಂದರೆ ಕೇವಲ ಎ ಮಾತ್ರ ಸರಿ. ಯಾವುದು ಸರಿ ಅಂದರೆ ಕೇವಲ ಎ ಮಾತ್ರ ಸರಿ. ಡಿಯರ್ ಫ್ರೆಂಡ್ಸ್, ಇಲ್ಲಿ ಮತ್ತೊಂದು ಪ್ರಶ್ನೆ ಇದೆ. ಏನಿದೆ ನೋಡಿಲ್ಲಿ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಆಗಲೇ ತಾನು ಹೇಳಿದೆ ಮಂಗಳೂರವರು ಕಮಲಾದೇವಿ ಚಟ್ಟೋಪಾಧ್ಯಾಯ ಮದ್ರಾಸ್ ಪ್ರಾಂತ್ಯದಿಂದ ಎಲೆಕ್ಷನ್ ನಿಂತಿದ್ದರು. ಉಮಾದೇವಿ ಕುಂದಾಪುರ, ಇವರು ಪೇರೆಂಟ್ಸ್ ಕುಂದಾಪುರದರಾದರು, ಇವರು ಹುಬ್ಬಳ್ಳಿಯವರು ಅಂತ ಹೇಳಿದೆ. ಹಿಂದೂಸ್ತಾನ್ ಸೇವಾದಳದ ಮೊದಲ ಒಂದು ಅಂಶ ಆಗಿತ್ತು ಅಂತ. ಹಾಗಾದರೆ ನಮಗಿಲ್ಲಿ ಬಳ್ಳಾರಿ ಸಿದ್ದಮ್ಮಗೆ ಸಂಬಂಧಿಸಿದಂತೆ ನೋಡ್ತಾ ಹೋಗೋದ್ರೆ, ಬಳ್ಳಾರಿ ಸಿದ್ದಮ್ಮ ಮೂಲತಃ ಎಲ್ಲಿಯವರು ಅಂದರೆ ಹಾವೇರಿಯವರು. ನೋಡಿ, ಬಳ್ಳಾರಿ ಸಿದ್ದಮ್ಮ ಹಾವೇರಿಯಲ್ಲಿ ಎಲ್ಲಿ ಜನಿಸಿದರು ಅಂತಕ್ಕಂಥದ್ದು ನಿಮಗೆ ಪ್ರಶ್ನೆಯನ್ನು ಸಹ ಕೇಳಿದರು. ಈ ದುಂಡಸಗಿ ಅಂತ, ಎಲ್ಲಿ ಅಂದರೆ ದುಂಡಸಗಿ ಅಂತಕ್ಕಂಥ ಪ್ಲೇಸಲ್ಲಿ ಇವರು ಜನಿಸಿದರು. ಇವ್ರನ್ನೇನು ಮಾಡಿದರು, ಬಳ್ಳಾರಿಗೆ ಕೊಟ್ಟು ಮದುವೆ ಮಾಡಿದರು. ಬಳ್ಳಾರಿಗೆ ಕೊಟ್ಟು ಮದುವೆ ಮಾಡಿದರು. ಈ ಬಳ್ಳಾರಿ ಸಿದ್ದಮ್ಮ ಅಂತಕ್ಕಂಥವರು ಸಹ ಕರ್ನಾಟಕದಲ್ಲಿ ಫ್ರೀಡಮ್ ಫೈಟರ್ ಆಗಿ ಏನೇನು ವರ್ಕ್ ಮಾಡಿದರು. ಅದಷ್ಟೇ ಅಲ್ಲದೆ ಈ ಒಂದು ಅರಣ್ಯ ಸತ್ಯಾಗ್ರಹಗಳಲ್ಲಿ ಮತ್ತು 1938ರ ಶಿವಪುರ ಧ್ವಜ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದು ಈ ಬಳ್ಳಾರಿ ಸಿದ್ದಮ್ಮ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಕೃಷ್ಣಬಾಯಿ ಪಂಜೇಕರ್ ಅಂತಕ್ಕಂಥವ್ರು ಇಲ್ಲೇ ಅಂದರೆ ಇವರು ಧಾರವಾಡದವರು, ಹೊನ್ನಾವರದವರಲ್ಲ. ಹಾಗಾಗಿ ನಮಗೆ ಕೇವಲ 2 ಮಾತ್ರ ಸರಿಯಾಗಿದೆ. ಇವು ಏನಾಗಿದೆ, ಕೇವಲ 2 ಮಾತ್ರ ಸರಿಯಾಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಇಲ್ಲಿ ಕೇವಲ 2 ಮಾತ್ರ ಸರಿಯಾಗಿದೆ ಅಂತಕ್ಕಂಥದ್ದು. ಇವರು ಕೃಷ್ಣಬಾಯಿ ಪಂಜೇಕರ್ ಅಂತಕ್ಕಂಥವ್ರು 1942ರಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಇಂಥವ್ರಿಗೆಲ್ಲ ಭಾಗವಹಿಸಿದ್ರ ಬಗ್ಗೆ ನಮಗೆ ಮಾಹಿತಿ ಬೇಕು ಅಂತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ಅಂಕೋಲ ಉಪ್ಪಿನ ಸತ್ಯಾಗ್ರಹ, ಶಿವಪುರ ಧ್ವಜ ಸತ್ಯಾಗ್ರಹ, ವಿದುರಾಶ್ವ ದುರಂತ, ಈಸೂರು ದುರಂತ. ನೋಡಿ, 42, 38, 38, 30 MP ನಾಡಕರ್ಣಿ ಇಲ್ಲಿ ಅಂದರೆ ಅಂಕೋಲದಲ್ಲಿ MP ನಾಡಕರ್ಣಿಯವರ ನೇತೃತ್ವದಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇದಕ್ಕಿಂತ ಮುಂಚೆ ಬಳ್ಳಾರಿಯಲ್ಲಿ RR ದಿವಾಕರ್ ಅಂತಕ್ಕಂಥವರು ಈ ಒಂದು ಉಪ್ಪಿನ ಸತ್ಯಾಗ್ರಹವನ್ನು ಕುರಿತು ಏನು ಮಾಡ್ತಾರೆ, ಸಭೆಯನ್ನು ಕರೀತಾರೆ. ನಂತರ ಅಂಕೋಲ, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಿ ಏನಾಗುತ್ತೆ, ಇದು ನಡೆಯುತ್ತೆ ಅಂತ ಗೊತ್ತಿರಲಿ. ಶಿವಪುರ ಧ್ವಜ ಸತ್ಯಾಗ್ರಹ ಇದು ಮೊದಲ ಸತ್ಯಾಗ್ರಹ. ವಿದುರಾಶ್ವತ್ಥನ್ನು ನಾವೇನಂತ ಕರಿತೀವಿ, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ. ಈಸೂರು ದುರಂತ ನಡೆದದ್ದು ಗೊತ್ತಾಯಿತು. ಹಾಗಾದರೆ 25ನೇ ಪ್ರಶ್ನೆಗೆ ನಮಗೆ ಮೇಲಿನ ಎಲ್ಲ ಉತ್ತರಗಳು ಸರಿಯಾಗಿದೆ ಅಂತ ಗೊತ್ತಾಯಿತು. ಮೇಲಿನ ಎಲ್ಲ ಉತ್ತರಗಳು ಸಹ ಸರಿಯಾಗಿದೆ ಅಂತಕ್ಕಂಥದ್ದು ಗೊತ್ತಾಯಿತು ಸ್ನೇಹಿತರೆ. ಕರ್ನಾಟಕದವರು ಈ ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು ಭಾರತೀಯ ಸ್ವತಂತ್ರ ಚಳವಳಿ ಮತ್ತು ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿದರು? ಪ್ರಸಿದ್ಧ ಬರಹ ಮತ್ತು ಪತ್ರಕರ್ತರು. 1938ರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ, ನಂತರ ಬಿಹಾರ ರಾಜ್ಯಪಾಲರಾದರು. ರಂಗನಾಥ್ ರಾಮನಾಥ್ ಅಂದರೆ ಯಾರು ಅಂತಕ್ಕಂಥದ್ದು 3 ಆಪ್ಷನ್ಸು. ಇಲ್ಲಿ RR ದಿವಾಕರ್ ಅಂತಿದ್ದಾರೆ, RR ದಿವಾಕರ್ ಅಂತಿದ್ದಾರೆ. ಹಾಗೆ ತಗಡೂರು ರಾಮಚಂದ್ರ ರಾವ್ ಇದ್ದಾರೆ. ಹಾಗೆ ಮೋಹರ್ ಹನುಮಂತರಾಯ್ ಇದ್ದಾರೆ. ನಿಟ್ಟೂರು ಶ್ರೀನಿವಾಸ್ ಅವರು ಇದ್ದಾರೆ. ಯಾರ್ಯಾರು ಅಂದರೆ RR ದಿವಾಕರ್ ನಿಮಗೆ ಗೊತ್ತಿರಬೇಕು. ಅವರು ಭಾರತೀಯ ಸ್ವತಂತ್ರ ಚಳವಳಿ ಮತ್ತು ಪ್ರಸಿದ್ಧ ಬರಹಗಾರರು, ಪತ್ರಕರ್ತರು ಮತ್ತು ಸಮ್ಮೇಳನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಇವರೇ ಅಂತ. ನೆಕ್ಸ್ಟ್, ಕರ್ನಾಟಕದ ಆರಂಭಿಕ ಸ್ವತಂತ್ರ ಹೋರಾಟವನ್ನು ಬೆಂಬಲಿಸಿ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಬೇಡರು ವೆಂಕಟಪ್ಪ ನಾಯಕ, ಹಾಗೆ ಬಾಬಾ ಸಾಹೇಬು, ಮುಂಡರಗಿ ಭೀಮ್ರಾವ್ ಅಂತಕ್ಕಂಥವ್ರು ಯಾರು? ನೋಡಿ, ಬೇಡರ ನಾಯಕ ಈ ಒಂದು ಬಾಬೂಜಿ ನಿಂಬೋಳ್ಕರ್ ಅಂತಕ್ಕಂಥದ್ದು 1857, ಇದೇ ಫಸ್ಟ್ ಸ್ಟಾರ್ಟ್ ಆಯಿತು. ಇದು ಬಾಗಲಕೋಟೆ, ಇದೆಲ್ಲಿ ಅಂದರೆ ಬಾಗಲಕೋಟೆಯಲ್ಲಿ ಸ್ಟಾರ್ಟ್ ಆಯಿತು. ಹಾಗಾಗಿ ಆನ್ಗಲ್ ತಪ್ಪು. ನೋಡಿ, ನಮಗೆ ಈ ಬೇಡರ ಮತ್ತೊಬ್ಬ ನಾಯಕನಾದಂತಹ ಈ ವೆಂಕಟಪ್ಪ ಎಲ್ಲಿ ದಂಗೆ ವಹಿಸ್ತಾನೆ ಅಥವಾ ನಾಯಕತ್ವ ವಹಿಸ್ತಾನೆ 1848ರಲ್ಲಿ ಅಂದರೆ ಈ ಒಂದು ಸುರಪುರ ಅಂತಕ್ಕಂಥದ್ದು. ಸುರಪುರ ಎಲ್ಲಿ ಬರುತ್ತೆ ಅಂದರೆ ಯಾದಗಿರಿಯಲ್ಲಿ ಬರುತ್ತೆ. ಈ ಸುರಪುರ ರೈಟ್ ಆಗಿದೆ 2ನೇ ಆಪ್ಷನ್ಸಿಗೆ. ಹಾಗೆ ಬಾಬಾ ಸಾಹೇಬ್ ಅವರು ಎಲ್ಲಿ ಅಂದರೆ ನರಗುಂದ ಅಂತ, ನರಗುಂದ ಈಗ ಗದಗದಲ್ಲಿ ಬರ್ತಕ್ಕಂಥ ನರಗುಂದ, ಇದು ಸಹ ರೈಟ್ ಆಗಿದೆ. ಹಾಗೆ ಮುಂಡರಗಿ ಅಂತಕ್ಕಂಥದ್ದು ಸಹ ಗದಗದಲ್ಲಿ ಬರುತ್ತೆ. ಮುಂಡರಗಿಯಲ್ಲಿ ಸ್ಟಾರ್ಟ್ ಆದಂಥ ಭೀಮ್ರಾವ್ ಏನು ಮಾಡ್ತಾರೆ, ಈ ಕೊಪ್ಪಳ ಕೋಟೆಯನ್ನು ವಶಪಡಿಸ್ಕೊಳ್ತಾರೆ. ಸುರಪುರ, ನರಗುಂದ, ಕೊಪ್ಪಳ ಅಂದರೆ ಇಲ್ಲಿ ಕೇವಲ 3 ಮಾತ್ರ ರೈಟ್ ಆಗಿದೆ. ಫಸ್ಟ್ ಒಂದು ತಪ್ಪಾಗಿದೆ. ಬಾಬೂಜಿ ನಿಂಬೋಳ್ಕರ್ ಎಲ್ಲಿ ಮಾಡ್ತಾನೆ, ಈ ಬಾಗಲಕೋಟೆ ಅಥವಾ ಹಲಗಲಿ ಅಂತೇನಿದೆ ಬಾಗಲಕೋಟೆ ಡಿಸ್ಟಿಕ್ಕಿನ ಈ ಒಂದು ಹಲಗಲಿಯಲ್ಲಿ ದಂಗೆ ನಾಯಕತ್ವವನ್ನು ವಹಿಸ್ತಾರೆ.
1848, ಇದು 1848, ಹಾಗೆ ಇದು 58, 58, ಇದು 57. ಈಗ ನಿಮಗೆ ಇಲ್ಲಿ ಅಲಗಲಿ ಬಾಗಲಕೋಟೆ, ಹಾಗೆ ವೆಂಕಟಪ್ಪನ ಸುರಪುರ ಯಾದಗಿರಿ, ಹಾಗೆ ಬಾಬಾ ಸಾಹೇಬನ ನರಗುಂದ ಗದಗ, ಮುಂಡರಗಿ, ಹಾಗೆ ಇದು ಗದಗ. ಆದರೆ ತಹಶೀಲ್ದಾರ್ ಭೀಮರಾವ್ ಅವರು ಕೊಪ್ಪಳ ಕೋಟೆಯನ್ನು ವಶಪಡಿಸಿಕೊಂಡಿದ್ದು 3 ಸರಿ, 1 ತಪ್ಪಾಗಿದೆ. ಹಾಗೆ ಸ್ವಲ್ಪ ಕ್ರಾಸ್ ಕ್ವಶನ್ಸನ್ನು ನೀವು ವಿವರಣೆ ಮಾಡಿ ನೋಡಬೇಕು. ಎಸ್ ಫ್ರೆಂಡ್ಸ್, ಇದೇ ರೀತಿಯಾಗಿ ಮಾಡರ್ನ್ ಕರ್ನಾಟಕದಲ್ಲಿ ಇನ್ನೂ ಡಿಫ್ರೆಂಟ್ ಆದಂಥ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬೋದು. ಇದು ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೀಟ್ ಫಾರೆಸ್ಟ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಟೆಸ್ಟ್ಗಳ ಸೀರೀಸ್ಗಳನ್ನು ಸಹ ಮಾಡ್ತಾಯಿದ್ವಿ. ಅದರ ಸದುಪಯೋಗ ಪಡಿಸ್ಕೊಳ್ಳಿ. ಇದು ನಿಮ್ಮ ಯಶಸ್ಸಿಗಾಗಿ, ನಿಮ್ಮ ಯಶಸ್ಸನ್ನೇ ನಾವು ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಒನ್ ಆ್ಯಂಡ್ ಆಲ್.